ಮುಂದೆ ಬರ್ತೀರಿ 25 ದಿನ ಮುಗೀತು ನೀವು ಕಂಟಿನ್ಯೂ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಒಂದು ಕೆರಿ ಮಾಡಿದ್ರೆ ನೀವು ಒಂದು 15 ದಿನ 25 ದಿನ 20-25 ದಿನ ನೀವು 4 ಮಂದಿ ಇದ್ರೆ ಆ ಕೆರಿ ಒಳಗೆ ಮುಗಿದ್ಬಿಡ್ತೀನಿ ಕೆಲಸ. ಮುಂದೆ ನೀವು ವರ್ಷದಕ್ಕೆ ಖಾಲಿ ಕೆಲಸಕ್ಕೆ ಬರೋಕ್ಕೆ ಅವಕಾಶ ಇಲ್ಲ ನಿಮ್ಮ ಕುಟುಂಬದವರು. ಸೊ ಹಂಗೆ ಇರೋದ್ರಿಂದ ದಯವಿಟ್ಟು ಏನು ಹೇಳ್ತೀವಿ, ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿ. ಈ ಸೀಸನ್ದಾಗ ಒಂದಿಷ್ಟು, ನೆಕ್ಸ್ಟ್ ಸೀಸನ್ದಾಗ ಒಂದಿಷ್ಟು, ಆಲ್ಮೋಸ್ಟ್ ಎಲ್ಲರೂ ರೈತರಿಗೂ ಸ್ವಲ್ಪ ಅನುಕೂಲ ಆಗಿದೆ. ಈಗ ಏನಾಗ್ತದೆ, ರೈತರ ಸೀಸನ್ ಇರ್ತಾವೆ, ಬೀಜ ಹಾಕೋದಾಗಲಿ ಗೊಬ್ಬರ ಹಾಕೋದು, ಆ ಟೈಮ್ನಾಗ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಅದನ್ನು ಮಾಡಿ. ಪ್ಲಸ್ ಅದು ಆದ ನಂತರ ಮತ್ತು ರುಟೀನ್ ಇದ್ದೇ ಇರ್ತಾರೆ ಕೆಲಸ, ಇದನ್ನು ಮಾಡ್ಬೋದು. ಸೊ ಈಗ ಕೆರೆ ಕೆಲಸ ಬಂತು, ಇದರ ನಂತರ ಮತ್ತು ಈಗ ಫಾರೆಸ್ಟ್ ಎಸ್ಟಿಮೇಟರ್ ರೆಡಿ ಆಗಿತ್ತು, ನನಗೆ ಮಾತಾಡಿದ್ರು. ಎಸ್ಟಿಮೇಟರ್ ಈಗ ಮುಂದೆ ಮತ್ತೆ ಕೆಲಸ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಬೋದು. ಒಂದು ವಾರದ ಇರೋದು ಮತ್ತೆ ರಿಟರ್ನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ನಾನು ಮಾತಾಡಿದ್ರೆ ಅವ್ರ ಕಡೆ ವರ್ಕ್ ಸ್ಟಾರ್ಟ್ ಆಯ್ತು ಮತ್ತೆ ನಡೀತದೆ. ಈಗ ನಮ್ಮದು ತಗೋಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಕೆರೆಗೆ ಹೋಗ್ಬೋದು, ಎಲ್ಲ ಈಗ ನೀರು ಹೋಗ್ಬೇಕಂತ ಅವ್ರು ನೋಡ್ಸೋದು, ಆಮೇಲೆ ನಮ್ಮದು ಕಂಟಿನ್ಯೂ ಮಾಡ್ಕೊಂಡು ಬರ್ತದೆ. ಸೊ ಇದರ ನಂತರ ಸೋಷಿಯಲ್ ಡೆವಲಪ್ಮೆಂಟ್ ಆಗ್ತಾರೆ, ಅವ್ರನ್ನು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ನಾವು ಬೆಳವಟಿ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸದರಿ ಈ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರೇ, ಹಾಗೂ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಹಸೀನಾ ಕಿತ್ತೂರು ಮೇಡಮ್ ಅವರೇ, ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಚುನಾಯಿತ ಪ್ರತಿನಿಧಿಯವರೇ, ಹಾಗೂ ಈ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ, ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಊರ ಹಿರಿಯ ನಾಗರಿಕರೇ, ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಎಲ್ಲ ಫಲಾನುಭವಿಗಳೇ, ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಇಂದು ನಾವು ಸರ್ಕಾರದ ನಿರ್ದೇಶನದ ಪ್ರಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದೇವೆ. ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಯಾವುದೇ ಯೋಜನೆಯು ಕೂಡ ಅನುಷ್ಠಾನ ಮಾಡಿದರೆ ಪ್ರತಿ ವರ್ಷದ ಸಾಮಾಜಿಕ ಪರಿಶೋಧನೆ ನಡೆಸಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಭರಿಸಿದ ಖರ್ಚು ವೆಚ್ಚಕ್ಕೆ ಅನುಗುಣವಾಗಿ ಕನಿಷ್ಠ 4 ದಿನಗಳು ಮತ್ತು ಗರಿಷ್ಠ 6 ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನೆ ಕೈಗೊಂಡಿದ್ದೇವೆ. ಈ ಬಾರಿ ನಾವು 5 ಯೋಜನೆಗಳ ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಗ್ರಾಮ ಪಂಚಾಯತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಮಾಡಿದ 15ನೇ ಹಣಕಾಸು ಯೋಜನೆ, ನಂತರ ತಾಲೂಕು ಪಂಚಾಯತಿಯಿಂದ ಅನುಷ್ಠಾನ ಮಾಡಿದಂತಹ 15ನೇ ಹಣಕಾಸು ಯೋಜನೆ ಮತ್ತು ರಾಜ್ಯ ಹಣಕಾಸು ಯೋಜನೆ. ಈ ಯೋಜನೆಯನ್ನು ನಾವು 5 ವರ್ಷಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆಯನ್ನು ಮಾಡ್ಕೊಂಡಿದ್ದೇವೆ. ಅದರ ಜೊತೆಗೆ ಸಮಗ್ರ ಶಿಕ್ಷಣ ಯೋಜನೆ ಅಂದ್ರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ 2 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಇಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಳಕಿನಕಲ್ಲ, ಈ 2 ಶಾಲೆಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಈಗ ಈ 4 ದಿನ ಏನು ನಾವು 5 ದಿನ ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಾವು 15ನೇ ಹಣಕಾಸು, ರಾಜ್ಯ ಹಣಕಾಸು ಮತ್ತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ನಾವು 4 ದಿನಗಳ ಕಾಲ ಏನಿದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಆಯಿತು, ತೋಟಗಾರಿಕೆ ಮತ್ತು ಅರಣ್ಯ ಇಲಾಖೆಯಿಂದ ಏನೇನು ಕಾಮಗಾರಿಗಳು ಅನುಷ್ಠಾನ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಡತಗಳನ್ನು ತೆಗೆದುಕೊಂಡು ಕಡತಗಳ ಪರಿಶೀಲನೆ ಮಾಡಿದ್ದೇವೆ. ಜೊತೆಗೆ ಕೂಲಿ ಕಾರ್ಮಿಕರ ಮನೆ ಭೇಟಿ ಮತ್ತು ಕಾಮಗಾರಿ ಸ್ಥಳಗಳನ್ನ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದೇವೆ. ಆ ವರದಿಯನ್ನು ಇವತ್ತು ನಾವು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಸಾರ್ವಜನಿಕರು ಏನಾದರೂ ಅಹವಾಲುಗಳಿದ್ರೆ ಅದನ್ನು ಮುಖ್ಯ ಈ ಸಭೆಯ ಉದ್ದೇಶ ಅಂತ ಹೇಳಿದ್ರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಏನಾದರೂ ಅಹವಾಲುಗಳಿದ್ದರೆ ಸ್ವೀಕರಿಸುವುದು, ಮತ್ತೆ ಏನಾದರೂ ಯೋಜನೆಯಲ್ಲಿ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ ಸಲಹೆ ಸೂಚನೆಗಳನ್ನು ಸ್ವೀಕಾರ ಮಾಡಲಿಕ್ಕಿರುವಂತಹ ಒಂದು ಮಹತ್ವವಾದ ಸಭೆಯಾಗಿದೆ. ಎಲ್ಲ ಸಭೆಗಳು ಅಂದ್ರೆ ಜನರಲ್ ಗ್ರಾಮ ಸಭೆ ಇರ್ತದೆ ಮತ್ತು ಇತರೆ ಗ್ರಾಮ ಸಭೆಗಳ ಜೊತೆಗೆ ಸರ್ಕಾರ ಇದೊಂದು ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದೆ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಜನರು ಏನಾದರೂ ಅಹವಾಲುಗಳಿದ್ರೂ ಹೇಳ್ಬೋದು, ಮತ್ತೆ ಏನಾದರೂ ಯೋಜನೆಯ ಬಗ್ಗೆ ಬದಲಾವಣೆಗಳಿಗೆ ತರಲಿಕ್ಕೆ ಏನಾದರೂ ಅವಕಾಶಗಳಿದ್ರು ಕೂಡ ಈ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬಹುದು. ಈ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅನುಷ್ಠಾನ ಮಾಡಿದ ಒಟ್ಟು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಹೇಳ್ಬೇಕಂತ ಹೇಳಿದ್ರೆ ಈಗ 15ನೇ ಹಣಕಾಸು ಯೋಜನೆಯಲ್ಲಿ ಕಾಮಗಾರಿ ಮತ್ತು ಚಟುವಟಿಕೆಗಳನ್ನು ಸೇರಿ ಒಟ್ಟು 60 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 43,79,926 ರೂಪಾಯಿ ಗ್ರಾಮ ಪಂಚಾಯತಿಯಿಂದ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಟ್ಟು 43 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿ ಕೂಲಿಗಾಗಿ 24,55,134, ಒಟ್ಟು ಸಾಮಗ್ರಿಗಾಗಿ 3,40,111 ರೂಪಾಯಿ, ಒಟ್ಟು 27,95,245 ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ. ಅದರಿಂದ ರಾಜ್ಯ ಹಣಕಾಸು ಯೋಜನೆಯಿಂದ ತಾಲೂಕು ಪಂಚಾಯತಿಯಿಂದ ಒಟ್ಟು 21 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಒಂದು 5 ವರ್ಷದ ಅವಧಿಯಲ್ಲಿ. 41,96,106. ಅದೇ ರೀತಿ 15ನೇ ಹಣಕಾಸು ಯೋಜನೆ ತಾಲೂಕು ಪಂಚಾಯತಿಯಿಂದ 6 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ 7,04,009 ರೂಪಾಯಿ.
ಕಾಮಗಾರಿಗಳು ತೆಗೆದುಕೊಳ್ಬಹುದು ಅಂತ ಹೇಳಿ. ಈಗ ಸಮುದಾಯ ಕಾಮಗಾರಿಯನ್ನು ಹೊರತುಪಡಿಸಿ ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ ಒಬ್ಬ ಫಲಾನುಭವಿಗೆ ತಮ್ಮ ಜೀವಿತ ಅವಧಿಯಲ್ಲಿ 5 ಲಕ್ಷದವರೆಗೆ ಖರ್ಚು ಮಾಡಲಿಕ್ಕೆ ಅವಕಾಶ ಇದೆ. ಅಂದ್ರೆ ಯಾರು ಜಾಬ್ ಕಾರ್ಡ್ ಹೊಂದಿದ್ದಾರೆ ಮತ್ತು ಒಂದು ರೇಷನ್ ಕಾರ್ಡ್ ಅವರಿಗೆ ಸಂಬಂಧಪಟ್ಟಂತೆ ಅವರು ಒಂದು ಪ್ಯಾಕೇಜ್ ರೀತಿಯಲ್ಲಿ ಅಂದ್ರೆ ದನದ ಕೊಟ್ಟಿಗೆ ಆಯ್ತು, ಆನಂತರ ಅವರು ಹೊಲದಲ್ಲಿ ಗುಡಿ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಾಯ್ತು, ಆನಂತರ ಹೊಲದಲ್ಲಿ ಅವರು ತೋಟ ಮಾಡ್ಕೊಳ್ಳೋದಾಯ್ತು, ಮತ್ತೆ ಇಂದಿರಾವಾಸ ಮತ್ತು ಬಸವಸತಿ ಯೋಜನೆಯಲ್ಲಿ ಮನೆ ಮಂಜೂರಾತಿ ಆದ್ರೆ ಅಂತ ಫಲಾನುಭವಿಗೂ ಕೂಡ 90 ಮಾನವ ದಿನಗಳಲ್ಲಿ ಈ ಯೋಜನೆಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ನಿಮ್ಮ ಮನೆಯ ಸುತ್ತಮುತ್ತಲು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಬಚ್ಚಲ ಗುಂಡಿ ಮಾಡ್ಲಿಕ್ಕೆ ಅವಕಾಶ ಇದೆ, ಎರೆಹುಳ ತೊಟ್ಟಿ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಇದೆ. ಹೀಗೆ ಒಟ್ಟಾರೆಯಾಗಿ ತಮ್ಮ ಜೀವಿತ ಅವಧಿಯಲ್ಲಿ ನೀವು 5 ಲಕ್ಷದವರೆಗೆ ಈ ಯೋಜನೆಯಲ್ಲಿ ಉಪಯೋಗವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನೆಲ್ಲರೂ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತೇನೆ. ಮತ್ತೆ ಈಗ ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಇದು ಹೊಸ ಯೋಜನೆಯಾಗಿದೆ. ಇದರಲ್ಲಿ ಏನಂತ ಹೇಳಿದ್ರೆ ಒಂದು 5 ವಿಭಾಗಗಳಲ್ಲಿ ಅನುದಾನವನ್ನು ಖರ್ಚು ಮಾಡಲಾಗ್ತದೆ. ಒಂದು ಗ್ರಾಮ ಪಂಚಾಯಿತಿಯಲ್ಲಿರುವ ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಈ ಯೋಜನೆಯಲ್ಲಿ ಅನುದಾನ ನಿಗದಿ ಮಾಡ್ತಾರೆ. ಇದು ಗ್ರಾಮ ಪಂಚಾಯಿತಿಗೆ ಅನುದಾನ ಬರಲ್ಲ, ತಾಲೂಕು ಪಂಚಾಯಿತಿಗೆ ಅನುದಾನ ಬರ್ತದೆ. ಅಲ್ಲಿಯೇ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಅನುಷ್ಠಾನ ಮಾಡಿರ್ತಾರೆ. ಇದರಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ, ಆಮೇಲೆ ರಸ್ತೆ, ಗ್ರಂಥಾಲಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಏನೇನು ಕಾಮಗಾರಿಗಳು ತೆಗೆದುಕೊಳ್ಳಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿರ್ತಾರೆ. ಮತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಕೂಡ ಈ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಮಾಡಿರ್ತಾರೆ. ಗ್ರಾಮ ಪಂಚಾಯತಿಯಿಂದ ಏನು ಅನುಷ್ಠಾನ ಮಾಡಿದ್ರೆ 15ನೇ ಹಣಕಾಸು ಅದೇ ನೀವು ಕುಡಿಯುವ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇತರೆ ಅಂದ್ರೆ SC/ST ವಿಕಲಚೇತನ ಫಲಾನುಭವಿಗಳಿಗೂ ಕೂಡ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಂತ ಅವಕಾಶ ಇದೆ. ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಯಾವ್ಯಾವ ಕಾಮಗಾರಿಗಳು ಅನ್ನೋದನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಓದಿ ಹೇಳ್ತಾರೆ. ರಾಜ್ಯ ಹಣಕಾಸಿಗೆ ಸಂಬಂಧಪಟ್ಟಂತೆ ಮತ್ತು ತಾಲೂಕು ಪಂಚಾಯತಿಗೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಅವರು ಕಾಮಗಾರಿಗಳನ್ನು ಓದಿ ಹೇಳ್ತಾರೆ. ನಾವು ಕಾಮಗಾರಿ ಸ್ಥಳಗಳನ್ನ ಪರಿಶೀಲನೆ ಮಾಡಿದ್ದೇವೆ. ಅದನ್ನು ಹೊರತಾಗಿ ಮತ್ತೇನಾದ್ರೂ ಕಾಮಗಾರಿಗಳಲ್ಲಿ ಲೋಪದೋಷಗಳಿದ್ರೆ ಅಥವಾ ಏನಾದ್ರೂ ಸಲಹೆ ಸೂಚನೆಗಳನ್ನು ನೀಡೋದಾದ್ರೆ ನೀವು ಮುಕ್ತವಾಗಿ ಈ ಸಭೆಯಲ್ಲಿ ಹೇಳ್ಬೋದು ಅಂತ ಹೇಳಿ ಇಷ್ಟೊತ್ತು ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.